ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅವ್ನು ಸುಸ್ತಾಗ್ತಾ ಇದೆಯಂತೆ. ಹಾಗೆ ಮಾಡಮ್ಮ, ನಾವು ನಿನಗೆ ಯಾವ ಬಲವಂತನೂ ಮಾಡಲ್ಲ. ನಮ್ಮ ವಂಶದ ಕುಡಿನ ನಿನ್ನ ಹೊಟ್ಟೆಲಿ ಇಟ್ಕೊಂಡಿದೆಯಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಇದು ನಿನ್ನ ಮನೆ, ನಿನಗೆ ಹೇಗೆ ಬೇಕೋ ಹಾಗಿರು, ನಿನಗೇನು ಇಷ್ಟನೋ ಅದನ್ನು ತಿನ್ನು. ಇಲ್ಲಿ ಯಾರೂ ನಿನಗೆ ಹೀಗಿರಬೇಕು ಹಾಗಿರಬೇಕು ಅಂತ ಬಲವಂತ ಮಾಡೋರಿಲ್ಲ. ನಿನಗೇನೇನು ಇಷ್ಟನೋ ಅದನ್ನೆಲ್ಲ ಹೇಳು, ಅದೆಲ್ಲ ಮಾಡಿಕೊಡ್ತೀವಿ ನಾವು. ನಮ್ಮ ಶ್ರೀ ಏನಾದರೂ ತಂದು ಕೊಡಲ್ಲ ಅಂತ ಹೇಳಿದ್ರೆ ಕಿವಿ ಹಿಂಡ್ಬಿಡ್ತೀನಿ, ಕಿವಿ ಹಿಂಡಿ ತರಿಸ್ಕೊಡ್ತೀನಿ. ಜಾನ್ವಿ ಮೇಡಮ್, ನಿಮ್ಗೆ ಏನೇನು ಬೇಕೋ ಎಲ್ಲ ತಂದು ಕೊಡ್ತೀನಿ, ಓಕೆನಾ? ನೋಡಿದ್ಯಾ? ಆದ್ರೆ ಎಲ್ಲರನ್ನೂ ಮೆಚ್ಚಬೇಕು ಮಾಮ್ಸ್. ಒಳ್ಳೆ ಎಲೆಕ್ಷನ್ ಟೈಮಲ್ಲಿ ಲೀಡರ್ಗಳು ಪಕ್ಷಾಂತರ ಮಾಡ್ತಾರಲ್ಲ, ಆ ಥರ ಎಲ್ಲರೂ ನನ್ನ ಪಕ್ಷನ ಬಿಟ್ಟು ಈ ಜಾನ್ವಿ ಪಕ್ಷ ಸೇರಿದ್ರಲ್ಲ, ಇದು ಯಾವ ನ್ಯಾಯ ಹೇಳಿ? ಹಲೋ ಮಿಸ್ಟರ್ ಶ್ರೀನಿಧಿ, ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ಇರೋದು ಒಂದೇ ಪಕ್ಷ, ಸಿಂಗಲ್ ಪಾರ್ಟಿ ಮೆಜಾರಿಟಿ. ನಮ್ಮ ಲೀಡ್ರೇ ಜಾಹ್ನವಿ. ಮಾತು ಸಾಕು, ಅವಳಿಗೆ ತುಂಬಾ ಸುಸ್ತಾಗ್ತಿದೆಯಂತೆ. ಶ್ರೀ, ಅವಳನ್ನ ಒಳಗೆ ಕರ್ಕೊಂಡು ರೆಸ್ಟ್ ತಗೊಳ್ಳಿ. ಅವಳು ಬಾಕಿ ಎಲ್ಲ ನಾಳೆ ಮಾತಾಡೋಣ. ಕರ್ಕೊಂಡೋಗು. ಇವರಿಬ್ಬರನ್ನ ಹೀಗೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾವಾಗಲೂ ಹೀಗೆ ನಗ್ನಗ್ತಾ ಇರಲಿ. ಹೌದು ಲಲಿತಾ, ಯಾರ ದೃಷ್ಟಿನೂ ಇವ್ರ ಮೇಲೆ ಬೀಳದೇ ಇರಲಿ. ಎಲ್ಲ ಕಷ್ಟಗಳು ಕಳೆದು ಒಳ್ಳೆಯದಾಗ್ತಿದೆ ಅನ್ನೋದ್ರಲ್ಲಿ ಮತ್ತೆ ಕಷ್ಟಗಳು ಶುರು ಆಗ್ತಿದೆ. ಇದು ಗೊತ್ತಿದ್ದು ಮಗಳು ಆತಂಕ ಪಡ್ತಾಳೆ ಅಂತ ವಿಷಯ ಮುಚ್ಚಿಟ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನೇ ಕಾರಣ ಆಗ್ತೀನಿ. ಏನು ಮಾವ ಫೋನ್ ಮಾಡಿದಾರ ಇಷ್ಟೊತ್ತಿನಲ್ಲಿ? ಹೇಳಿ ಮಾವ. ಅಳಿಯಂದ್ರೆ ಮಲಗಿದ್ರಿ ಅಂತ ಕಾಣಿಸುತ್ತೆ, ನಿಮಗೆ ತೊಂದರೆ ಕೊಡ್ತಾ ಇದ್ದೇನೆ? ಇಲ್ಲ ಹಾಗೇನಿಲ್ಲ, ಹೇಳಿ ಮಾವ, ಏನು ವಿಷಯ? ಜಾನ್ವಿ ಏನು ಮಾಡ್ತಿದ್ದಾಳೆ? ನಿದ್ದೆ ಮಾಡ್ತಿದ್ದಾಳೆ. ಮಾತಾಡ್ಬೇಕಾಗಿತ್ತಾ? ಬೇಡ ಬೇಡ ಬೇಡ, ತಾಯಿ ಆಗ್ತಿರೋ ವಿಷಯನ ಯಾರಿಗೂ ಹೇಳ್ದಲೆ ತುಂಬ ದಿವಸ ಮುಚ್ಚಿಟ್ಟಿದ್ಲು. ನಾವೆಲ್ಲ ತಪ್ಪಾಗಿ ತಿಳ್ಕೊಂಡು ಬೈದ್ರು, ಆ ನೋವನ್ನ ಅವಳೊಬ್ಬಳೇ ಅನುಭವಿಸಿದ್ಲು. ಇವತ್ತು ಅವಳ ನೋವನ್ನೆಲ್ಲ ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ದಯವಿಟ್ಟು ಹೇಳ್ಸಕ್ಕೆ ಹೋಗ್ಬೇಡಿ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ನೀವೊಂದು ಸ್ವಲ್ಪ ಅವಳಿಂದ ದೂರ ಬರ್ತೀರಾ? ಸರಿ, ಒಂದು ನಿಮಿಷ. ಇವಾಗ ಹೇಳಿ ಮಾವ. ನೀವು ಆತಂಕ ಪಟ್ಕೋಬಾರ್ದು. ನಮ್ಮ ಮನೆ ಹತ್ರ ಒಬ್ಬರು ಜ್ಯೋತಿಷ್ಯರು ಇದ್ದಾರೆ. ಹೇಳಿ ಮಾವ. ಅವ್ರಿಗೆ ನಮ್ಮ ಜಾನ್ವಿ ಜಾತಕನ ತೋರಿಸ್ದೆ. ಜಾನ್ವಿಗೆ ಏನೋ ಕಂಟಕ ಇದೆ ಅಂತ ಹೇಳ್ತಾ ಇದ್ದಾರೆ. ಕಂಟಕನ? ಏನು ಕಂಟಕ ಮಾವ? ಇಂಥದ್ದೇ ಅಂತ ಹೇಳ್ತಾ ಇಲ್ಲ, ಆದರೆ ಹೆರಿಗೆ ಟೈಮಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾವ, ಇದನ್ನೆಲ್ಲ ಹೇಗೆ ನಂಬೋದು? ಆ ಜ್ಯೋತಿಷದವ್ರನ್ನ ನಾನು ತುಂಬ ನಂಬ್ತೀನಿ.
ಅವ್ರು ಹೇಳಿದ್ದೆಲ್ಲ ನಿಜ ಆಗಿದೆ. ನನ್ನ ಮನಸ್ಸಿನ ಸಮಾಧಾನಕ್ಕಾದರೂ ನನ್ನ ಮಾತು ಕೇಳಿ. ಮಾವ, ಜಾನ್ವಿ ನಮ್ಮ ಕಷ್ಟಗಳನ್ನು ದೂರ ಮಾಡೋಕ್ಕೆ ಬಂದಿರೋ ದೇವತೆ. ಅವಳಿಗೆ ಯಾವ ಕಂಟಕನೂ ಬರಲ್ಲ. ನೀವು ಧೈರ್ಯವಾಗಿರಿ. ನನಗೀಗ ನೆಮ್ಮದಿ ಆಯಿತು ಅಳಿ ಅಂದರೆ. ಸರಿ ಮಾವ, ನಿಮ್ಮ ಸಮಾಧಾನಕ್ಕೋಸ್ಕರ ನಿಮ್ಮ ನಂಬಿಕೆ ನಾನೇ ಹಾಳು ಮಾಡಲಿ. ಆಯ್ತು, ನೀವು ಹೇಳಿದಾಗೆ ಮಾಡ್ತೀನಿ. ಅಳಿ ಅಂದರೆ ನಿಮ್ಮ ಮನೆ ದೇವ್ರಿಗೆ ಅವಳ ಹೆಸರಲ್ಲಿ ಒಂದು ಮುಡಿ ಕಟ್ಟಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತೀರಾ? ಸರಿ ಮಾವ. ಸರಿ. ಜಾನು, ನಾನು ನಿನ್ನ ಜೊತೆಲಿರೋವರೆಗೂ ನಿಂಗೆ ಯಾವ ಕಂಟಕನೂ ಬರಲ್ಲ. ಒಂದು ವೇಳೆ ಬಂದ್ರೂ ನಾನು ಅದ್ರ ವಿರುದ್ಧ ಹೋರಾಡ್ತೀನಿ. ಯಾವುದಕ್ಕೊಂದ್ಸಲ ಈ ವಿಷಯನ ಅಮ್ಮಂದಿರ ಹತ್ರ ಡಿಸ್ಕಸ್ ಮಾಡೋದು ಒಳ್ಳೇದು. ಮಾಮ್ಸ್, ಅಜ್ಜಿ. ಯಾಕೆ ಶ್ರೀ, ಕುಡಿಯೋಕೆ ನೀರು ಬೇಕಿತ್ತಾ? ಇಲ್ಲ ಅಜ್ಜಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಅಮ್ಮಂದಿರೆಲ್ಲ ಮಲ್ಕೊಂಡ್ರಾ? ಹಾಂ, ಅವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಅಜ್ಜಿ, ಅದು ಅಜ್ಜಿ, ಏನು ಗೊತ್ತಾ ಅಜ್ಜಿ, ನಮ್ಗೆ ಎಷ್ಟು ದಿನದ ಕಷ್ಟಗಳೆಲ್ಲ ಹೋಗಿ ಎಲ್ಲ ಒಳ್ಳೇದಾಗ್ತದೆ. ಎಲ್ಲರೂ ತುಂಬ ಸಂತೋಷವಾಗಿದ್ದೀವಿ. ಅದಕ್ಕೆ ಮುಂದೆ ಯಾವುದೇ ಥರದ ವಿಘ್ನಗಳು ಬರದೇ ಇರಲಿ ಅಂತ ಆ ವಿಘ್ನೇಶ್ವರನಿಗೆ ಒಂದು ಹೋಮ ಮಾಡಿಸೋಣ ಅಂತ ಅನಿಸ್ತು. ಅದಕ್ಕೆ ಅದು ನಿಮ್ಗೆ ಹೇಳೋಣ ಅಂತ ಬಂದೆ ಅಷ್ಟೇ. ನನಗೂ ಹಾಗೆ ಅನಿಸ್ತಿದೆ. ನಿನ್ನ ಮನಸ್ಸಲ್ಲಿ ಯೋಚನೆ ಬಂದಿದೆ ಅಂದರೆ ಅದು ದೇವ ಸಂಕಲ್ಪನೇ. ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಪೂಜೆ ಮಾಡಿಸ್ಬಿಡೋಣ. ಅಜ್ಜಿ, ತುಂಬ ಲೇಟ್ ಮಾಡೋದು ಬೇಡ ಅಜ್ಜಿ, ಆದಷ್ಟು ಬೇಗ ಇಟ್ಕೊಳ್ಳೋಣ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು. ನಾಳೆನೇ ಪೂಜೆ ಮಾಡಿಸ್ಬಿಡೋಣ. ಅಜ್ಜಿ, ನಾಳೆ ಬೇಡ. ಯಾಕೆ? ನಾಳೆ ಜಾನ್ವಿನ ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೇನೆ. ಜಾನ್ವಿನ ಹೋದವಾರ ನಾನೇ ಕರ್ಕೊಂಡು ಹೋಗಿದ್ನಲ್ಲ ಚೆಕಪ್ಗೆ. ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದ್ರೆ ಗಂಡ ಆಗಿ ನನ್ನ ಕರ್ತವ್ಯ ಅಲ್ವಾ ಅದು. ಏನೂ ಸಮಸ್ಯೆ ಇಲ್ಲ ಅಂತ ಡಾಕ್ಟ್ರು ಬಲ್ಲಿ ಕೇಳಿದ್ರೇ ನಂಗೆ ಸಮಾಧಾನ. ಸರಿಯಪ್ಪ, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ. ನಾಳೆನೇ ಕರ್ಕೊಂಡೋಗು. ಪೂಜೆ ಇನ್ನೊಂದು ದಿನ ಮಾಡಿದ್ರಾಯ್ತು. ಅಜ್ಜಿ, ಇನ್ನೊಂದು ದಿನ ಬೇಡ, ನಾಡಿದ್ದು ಇಟ್ಕೊಳ್ಳೋಣ. ತುಂಬ ಲೇಟ್ ಮಾಡೋದು ಬೇಡ ಅಜ್ಜಿ. ಸರಿಯಪ್ಪ, ನೀನು ಹೇಳಿದಾಗೆ ಮಾಡೋಣ. ನಾಡಿದ್ದೆ ಇಟ್ಕೊಳ್ಳೋಣ. ತುಂಬ ತಡವಾಗಿದೆ, ಹೋಗಿ ನಿದ್ದೆ ಮಾಡ್ಕೊ. ಬೇಗ ಹೋಗು. ಕಂಟಕ ಅಂದರೆ ಏನಿರ್ಬೋದು? ಕಂಟಕ ಇದೆ ಅಂತ ತಿಳ್ಕೊಳ್ಳೋ ಜ್ಯೋತಿಷಿಗಳಿಗೆ ಏನು ಕಂಟಕ ಅಂತ ತಿಳ್ಕೊಳ್ಳೋಕೆ ಗೊತ್ತಿಲ್ವಾ? ಅದು ಗೊತ್ತಿದ್ದು ಮಾವ ನನ್ನಿಂದ ಮುಚ್ಚಿಟ್ರ. ಅದೇನೇ ಇರಲಿ, ಒಟ್ಟಿನಲ್ಲಿ ನನ್ನ ಜಾನುಗೆ ಏನೂ ಆಗದೆ ಇದ್ರೆ ಸಾಕು. ಶ್ರೀ, ನನ್ನನ್ನು ದ್ವೇಷಿಸ್ಬೇಡ ಶ್ರೀ. ನಿನ್ನನ್ನು ದೂರ ಮಾಡೋ ಉದ್ದೇಶ ನನಗಿರಲಿಲ್ಲ. ನೀನೇನಾದರೂ ಸಾಧಿಸ್ಬೇಕು ಅಂತ ಹೀಗೆ ಮಾಡಿದೆ ಶ್ರೀ. ಪ್ಲೀಸ್ ನನ್ನನ್ನು ನಂಬು. ನನ್ನನ್ನು ದೂರ ಮಾಡಬೇಡ ಶ್ರೀ. ಶ್ರೀ, ಪ್ಲೀಸ್ ಜಾನು, ಶ್ರೀ, ನನ್ನನ್ನು ದೂರ ಮಾಡಬೇಡ ಶ್ರೀ. ಏನಾಯ್ತು ಜಾನು? ಶ್ರೀ, ಪ್ಲೀಸ್ ಜಾನು, ಜಾನು, ಏನು ಜಾನು? ಇದೇಳು, ನಿಲ್ಲು. ನೀರು ಕುಡಿ. ಯಾಕೆ ಜನ ಹೊಳ್ತಿದ್ಯಾ? ಶ್ರೀ, ಅದು ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಯಾಕೆ ಹಾಕಿ ಕನ್ವರ್ಸ್ತಿದ್ದೆ? ನಾನು ಮತ್ತೆ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಭಯನಾ? ಶ್ರೀ, ಇಷ್ಟು ದಿನ ನಿಮ್ಮೆಲ್ಲರಿಂದ ದೂರ ಇದ್ದು ಕೆಟ್ಟವಳು ಅನ್ಸ್ಕೊಂಡಿದ್ದೆ. ಈಗ ಎಲ್ಲ ಅನುಮಾನನೂ ದೂರ ಆಗಿ ನಿಮ್ಮ ಜೊತೆನೇ ಇದ್ದರು. ಅದಕ್ಕೆ ನನ್ನ ಮನಸ್ಸಿನ್ನೂ ಹೋಗಿಲ್ಲ. ಮತ್ತೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಭಯ ಕಾಡ್ತಿದೆ. ಭಯ ಪಡೋಕೆ ಏನಿದೆ ಜಾನ್? ನಮಗೆ ಬಂದಿದ್ದೆಲ್ಲ ಕೆಟ್ಟ ಕಲಿಗೆಗಳು ಹೊರಟೋಗಿದೆ. ಒಳ್ಳೆ ದಿನಗಳು ಬರ್ತಿವೆ. ನಾವು ಕಳ್ಕೊಂಡಿದ್ದ ಮನೆ, ಕಂಪನಿ ಎಲ್ಲ ವಾಪಸ್ ಸಿಕ್ಕಿದೆ. ನೀನು ವಾಪಸ್ ಬಂದಿದೀಯಾ. ಬೇರೆ ಬೇರೆ ಆಗ್ತಿದ್ದ ಅಮ್ಮಂದಿರೆಲ್ಲ ಒಂದಾಗಿದ್ದಾರೆ. ಇನ್ನು ಭಯ
ಪಡೋಕೆ ಏನಿದೆ? ಚಿಂತೆ ಏನು ಮಾಡಬೇಕು? ಏನು ವರಿ ಮಾಡ್ಕೋಬೇಡ. ನಾಡಿದ್ದು ಒಂದು ಪೂಜೆ ಮಾಡಿಸಿದ್ರೆ ನಮಗೆಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. ಅಂದ್ರೆ ಇನ್ನೂ ಸಮಸ್ಯೆಗಳಿದೆಯಾ? ಅದು ಹಾಗಲ್ಲ ಜಾನು, ನಮಗೆ ಯಾವ ಸಮಸ್ಯೆಗಳು ಇಲ್ಲ ಹಾಗಂತ ನಾವು ದೇವ್ರನ್ನ ಮರೆಯೋದು ತಪ್ಪಲ್ವಾ? ಅದಕ್ಕೆ ಮನೇಲಿ ಒಂದು ಶಾಂತಿ ಹೋಮ ಮಾಡಿಸಿ ಆ ದೇವರಲ್ಲಿ ಮುಂದೆ ಯಾವ ಸಮಸ್ಯೆಗಳು ಬರದೇ ಇರೋಗೆ ನೋಡ್ಕೊ ಅಂತ ಬೇಡ್ಕೊಂಡ್ರೆ ನಮಗೆ ಯಾವುದೂ ಸಮಸ್ಯೆಗಳು ಬರಲ್ಲ. ಅದನ್ನು ಹೇಳಕ್ಕೆ ಬಂದೆ ಅಷ್ಟೇ. ಇನ್ನು ಮುಂದೆ ನಾವು ಸಂತೋಷವಾಗಿರ್ತೀವಲ್ವಾ ಶ್ರೀ? ಹೆದರ್ಕೋಬೇಡ ಜಾನು, ನನ್ನ ಮೇಲೆ ನಂಬಿಕೆ ಇಡು, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ನಾನು ನಿನ್ನ ಜೊತೆಗೆ ಇರ್ತೀನಿ. ಜಾನ್ವಿ, ಜಾನ್ವಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೋ ಕಾಫಿ ಕುಡಿ. ನೀನು ಯಾಕೆ ತರಕ್ಕೆ ಹೋದೆ ವಸು? ನಾನೇ ಹೋಗಿ ಕುಡಿತಿದ್ದೆ. ಇನ್ಮೇಲೆ ನೀನು ಏನು ಕೆಲಸನೂ ಮಾಡೋ ಹಾಗಿಲ್ಲ. ನೀನು ಕೂತ್ ಕಡೆ ಎಲ್ಲ ನಾವೇ ರೆಡಿ ಮಾಡ್ಕೊಡ್ತೀವಿ. ತಣ್ಣಗಾಗ್ಬಿಡತ್ತೆ. ತಗೋ ಕಾಫಿ. ನಿಂಬೆ ಹಣ್ಣು ಜ್ಯೂಸ್ ಅದೆಲ್ಲ ಕುಡಿಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ತಣ್ಣಗೆ ನಿಂಬೆಹಣ್ಣು ಜ್ಯೂಸ್ ಕುಡಿ. ತಗೋ. ನಾನ್ ಮಾಡಿರೋ ಆರೋರೂಟ್ ಕುಡಿಬೇಕು ಅಂದ್ರೆ ಗಂಜಿ ನಾನ್ ಮಾಡಿರೋದು ನೀನ್ ಕುಡಿಬೇಕು. ಏನೂ ಬೇಕಾಗಿಲ್ಲ. ನನ್ನ ಸೊಸೆ ಏನು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಒಣ ಖರ್ಜೂರನ ಹಾಲಲ್ಲಿ ಹಾಕಿ ಕುದಿಸಿದ್ದೀನಿ. ತಗೋ. ಬೇಡ ಬೇಡ ಬೇಡ, ಆ ಕಾಫಿನೂ ಬೇಡ, ಜ್ಯೂಸು ಬೇಡ, ಹಾಲು ಬೇಡ. ಇದು ಸ್ಪೆಷಲ್ ಕಷಾಯ. ಗರ್ಭಿಣಿಯರು ಕಷಾಯ ಕುಡಿದ್ರೆ ಥಂಡಿ ಬರಲ್ಲ, ಗೊತ್ತಾ ನಿಮ್ಗೆ? ತಗೋ ತಗೋ ಕಾಫಿ ಕುಡಿ. ಏ ಬೇಬಿ ಸುಮ್ಮನೆ ತಗೊಳಮ್ಮ, ಹಾಲು ಕುಡಿ ನೀನು. ಏನು ಕುಡಿಬೇಡ, ತಗೋಮ್ಮ ಕಷಾಯ. ಮಾಮ್, ಏನಿದು ಎಲ್ಲ ಅತ್ತೆಂದಿರು ಸೇರಿ ಸೊಸೆ ಸೇವೆ ಮಾಡ್ತಿದ್ದೀರಲ್ಲ? ನೋಡು ಶ್ರೀ, ಇವರೆಲ್ಲ ಕಾಂಪಿಟೇಷನ್ ಮೇಲೆ ಕಾಫಿ, ಜ್ಯೂಸು, ಗಂಜಿ ಅಂತ ತಂದ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರಬೇಕು. ಜಮಾಯಿಸು ಜಮಾಯಿಸು. ಎಲ್ಲ ಒಟ್ಟಿಗೆ ತಂದು ಕುಡಿ ಅಂದ್ರೆ ಹೇಗೆ ಕುಡಿಲಿ? ಅದಕ್ಕೆ ನಾನು ಹೇಳ್ತಿರೋದಮ್ಮ, ನಾನು ಈ ಮನೆ ಹಿರಿ ಸೊಸೆ. ನಾನು ಮಾಡಿ ಖರ್ಜೂರ ಹಾಕ್ತೀನಿ. ಏ ಮನೆ ಮಗಳೇ, ನೀನು ನಮ್ಮನೆ ಬಿಟ್ಟು ಹೋಗ್ಬೇಕು. ಕೊಡಿ. ಶಾಣೆ. ಕೊಡಿ. 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 ಈಗ ಎಲ್ರಿಗೂ ಸಮಾಧಾನ ಆಯ್ತಾ? ಬರೀ ಸಮಾಧಾನ ಅಷ್ಟೇ ಅಲ್ಲ ಜಾನ್ವಿ, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮನ್ನು ಯಾರನ್ನೂ ಬಿಟ್ಕೊಡದೆ ನಮ್ಮ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ನಿನ್ನ ಗುಣಕ್ಕೆ. ನೀವೆಲ್ಲರೂ ನಮ್ಮವ್ರೆ, ಹೇಗೆ ಬಿಟ್ಕೊಡ್ಲಿ ಹೇಳಿ? ನೀವು ಇಷ್ಟೊಂದು ಪ್ರೀತಿ ಮಾಡುವಾಗ ಅದಕ್ಕೆ ಬೆಲೆ ಕೊಡ್ಬೇಕಲ್ವಾ? ಮಾಮ್, ಹೇಗೆ ನನ್ನ ಜಾನು? ಜಾನು, ನಾನು ಹೇಳೋದನ್ನೇ ಮರ್ತುಬಿಟ್ಟೆ. ಬೇಗ ರೆಡಿ ಆಗು, ಹಾಸ್ಪಿಟಲ್ಗೆ ಹೋಗಬೇಕು ಚೆಕಪ್ಗೆ. ನಾನು ಮೊನ್ನೆ ತಾನೇ ಚೆಕಪ್ಪಿಗೆ ಹೋಗಿದ್ದೆ ಶ್ರೀ. ಆದ್ರೆ ನಾನು ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ಈಗ ನನ್ನ ಸಮಾಧಾನಕ್ಕೋಸ್ಕರ ಹೋಗೋಣ. ಬೇಗ ರೆಡಿ ಆಗು, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ನಿನ್ನ ಸೀರೆಲ್ಲ ಎತ್ತಿಟ್ಟಿದ್ದೀನಿ, ಬಾ ಬೇಗ ಸ್ನಾನ ಮಾಡುವಂತೆ ಬಾ. ಹೋಲ್ಡ್ ಆನ್ ಹೋಲ್ಡ್ ಆನ್. ಏನಪ್ಪ ನೀನೇ ಇವಳಿಗೆ ಸ್ನಾನ ಮಾಡಿಸೋ ಹಾಗೆ ಕಾಣಿಸ್ತಿದೆ. ಬನ್ನಿಪ್ಪ ಎಲ್ಲ ಹೋಗೋಣ. ಏನು ಮಾಮ್, ನಾನು ಸ್ನಾನ ಇವತ್ತಿಂದ ಇವಳು ನಿಮ್ಮ ಜವಾಬ್ದಾರಿ.
ಬೇಗ ರೆಡಿ ಮಾಡಿಸಿ, ನಾನು ಹೊರಗಡೆ ಕಾಯ್ತಿರ್ತೇನೆ. ಏ ನಡೀರಿ, ನಮ್ಗೆ ಜವಾಬ್ದಾರಿ ಬಿಸಿದಾನೆ. ನಡಿ ಅಮ್ಮ, ನಡಿ ಬಾಬಾ, ಕೊಡ ಇದನ್ನ ಬಿಡು, ಇಲ್ಲಿಡು. ಜಾನು, ರೆಡಿನಾ? ಶ್ರೀ, ನಾನು ರೆಡಿ. ಅರೆ ಏನ್ ಜಾನು, ಇಷ್ಟೊಂದು ಸಿಂಪಲ್ ಆಗಿ ರೆಡಿ ಆಗಿದ್ಯಾ? ನಾವು ಹೋಗ್ತಿರೋದು ಹಾಸ್ಪಿಟಲ್ಗೆ, ಚೆಕಪ್ಗೆ, ಹೋಟೆಲಿಗೆ, ಪಾರ್ಟಿಗಲ್ಲ. ಓಕೆ ಓಕೆ. ಸರಿ ಅಜ್ಜಿ, ಬಂದೆ. ಅಜ್ಜಿ ನಾವು ಬರ್ತೀವಿ. ಸರ ಹೋಗಿ ಬನ್ನಿ. ಶ್ರೀ, ಎಚ್ಚರಿಕೆಯಿಂದ ಕಾರ್ ಓಡಿಸು. ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು ಇವಾಗ. ಆಯ್ತಜ್ಜಿ, ಹುಷಾರಾಗಿ ಹೋಗಿ ಬರ್ತೀವಿ. ಹೌದು, ಮಾಮ್ಸ್ ಅಲ್ಲಿ ಒಬ್ರು ಕಾಣ್ತಿಲ್ವಲ್ಲ? ಇಲ್ಲೆಲ್ಲೋ ಮಾತಾಡ್ತಾ ಇದ್ರು, ಸರಿಯಾಗಿ ನಾನು ನೋಡ್ಲಿಲ್ಲ. ಹೌದಾ, ಸರಿ ಅಜ್ಜಿ, ಅವ್ರಿಗೆ ಹೇಳ್ಬಿಡಿ, ನಾವು ಹೋಗಿ ಬರ್ತೀವಿ. ಬಾ ಜಾನು. ಒಂದ್ ನಿಮಿಷ, ನಾವು ನಿನ್ ಜೊತೆಗೆ ಬರೋವ್ರೆ. ನೀವು ನಮ್ಮ ಜೊತೆ ಹಾಸ್ಪಿಟಲ್ಗೆ ಬರ್ತೀರಾ? ಅಲ್ಲ, ನಾನೇ ಕರ್ಕೊಂಡು ಹೋಗ್ತೀನಲ್ಲ, ಸುಮ್ಮನೆ ನೀವ್ಯಾಕೆ ಬರಬೇಕು? ಅತ್ತೆ 2 ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನೀನು ನಿನ್ ಸಮಾಧಾನಕ್ಕೆ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ಯಾ. ನಾವು ನಮ್ಮ ಸಮಾಧಾನಕ್ಕೆ ನಿನ್ ಜೊತೆ ಬರ್ತೀವಿ. ಯಾಕಪ್ಪ, ನಿಂಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ಹೌದು, ನ್ಯಾಯನಾ? ಆದ್ರೆ ನಾವು ಬರೋವ್ರೆ. ಸರಿ ಸರಿ, ನೀವೆಲ್ಲ ಈಗ ಬರೋದು ಓಕೆ, ಆದ್ರೆ ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋದು ಕಷ್ಟ ಇದೆಯಲ್ಲ? ಏನಪ್ಪ, ನಮ್ಮ ಮನೇಲಿ ಒಂದೇ ಕಾರ ಇರೋದು. ನೀನ್ ಒಂದ್ ಕಾರಲ್ಲಿ ಹೋಗು, ನಾವೆಲ್ಲ ಇನ್ನೊಂದ್ ಕಾರಲ್ಲಿ ಬರ್ತೀವಿ. ಹಾ, ಎಲ್ಲರೂ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ಮತ್ತೆ ನನಗೆ ಬೇಡ ಅನ್ನೋಕ್ ಚಾನ್ಸೇ ಇಲ್ಲ. ನೀನು ಬೇಡ ಅನ್ನೋದು. ನೋಡು ಶ್ರೀ, ಅವಳು ಬಸ್ರಿ ಹೆಂಗ್ಸೋ, ನೀನ್ ಕಾರ್ನ ನಿಧಾನಾಗಿ ಓಡಿಸು. ನಾವು ಮೊದಲು ಹೋಗ್ತೀವಿ, ನಮ್ಮನ್ನ ನೀ ಫಾಲೋ ಮಾಡು, ಅಲ್ವೇನ್ರೆ? ಆಯ್ತು ಮಾತಾಶ್ರೀ, ನೀವ್ ಹೇಳ್ದಾಗೆ ಆಗ್ಲಿ. ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆದಿತ್ತು, ಹೊರಟ್ಬಿಡೋಣ. ಅಯ್ಯೋ, ನಡಿಯೋ, ನಡಿ 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 ನಡಿ. ಶ್ರೀ, ಯಾಕೋ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ಅಮ್ಮ, ಇಂಥ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗುತ್ತಲ್ವಾ? ಏನೂ ಆಗಲ್ಲ, ಸುಮ್ಮನೆ ಇರು. ಡಾಕ್ಟರ್, ಜಾನ್ವಿ ಕಂಡೀಷನ್ ಹೇಗಿದೆ ಇವಾಗ? ನಥಿಂಗ್ ಟು ವರಿ. ಆದರೆ ನೀವೇ ಭಯ ಪಟ್ಕೊಂಡು 2-3 ಸಲ ಕರ್ಕೊಂಡು ಬರ್ತಾ ಇದ್ದೀರಾ. ಅವ್ರ ಕಂಡೀಷನು ನಾರ್ಮಲ್ ಆಗಿದೆ, ಓಕೆನಾ? ಹೌದು ಡಾಕ್ಟರ್, ಮಗು ಗಂಡ ಹೆಣ್ಣ? ಯಾಕ್ರಿ, ಹೆಣ್ಮಗು ಆದರೆ ತೆಗೆಸ್ಬಿಡೋಣ ಅಂತನಾ? ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣ್ತಾ ಇದ್ದೀರಾ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗಲ್ಲ ಡಾಕ್ಟ್ರೇ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಮಗು ಹೆಣ್ಣಾಗಿದ್ದರೆ ಸಾಧನೆ ಮಾಡಿರೋ ಹೆಣ್ಮಕ್ಳ ಬಗ್ಗೆ ಕಥೆ ಹೇಳ್ಬೋದು, ಗಂಡಾಗಿದ್ದರೆ ಸಾಧನೆ ಮಾಡಿರೋ ಪುರುಷರ ಬಗ್ಗೆ ಹೇಳ್ಬೋದು, ದೇಶಭಕ್ತರ ಬಗ್ಗೆ ಹೇಳ್ಬೋದು. ಮಗು ಹೊಟ್ಟೆಲಿದ್ದಾಗ ಹೇಳಿದ್ದನ್ನೆಲ್ಲ ನೆನಪಿಟ್ಕೊಳ್ಳುತ್ತಂತೆ. ಹಾಗಂತ ನಾವು ಪುರಾಣದಲ್ಲಿ ಕೇಳಿಲ್ವೇ? ಅದಕ್ಕೋಸ್ಕರ ಅವಳು ಕೇಳಿದ್ದು. ಹೌದು ಡಾಕ್ಟರ್, ಮಾತಕ್ಕ ಹೇಳಿದ್ದು ಸರಿನೇ. ಅದ್ರ ಜೊತೆಗೆ ಈ ನಡುವೆ ಸ್ಕೂಲಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಮಗು ಗಂಡೋ ಹೆಣ್ಣೋ ಅಂತ ಗೊತ್ತಾದರೆ ಅಪ್ಲಿಕೇಶನ್ ಹಾಕಕ್ಕೆ ಸುಲಭ ಅಲ್ವಾ? ಅದಕ್ಕೆ ಅವ್ರು ಕೇಳಿದ್ದು. ನೀವು ತಪ್ಪು ತಿಳ್ಕೊಂಡು ನೀವು ಯಾವ ಕತೆ ಹೇಳ್ತೀರೋ, ಮಗುನ ಯಾವ ಸ್ಕೂಲಿಗೆ ಸೇರಿಸ್ತೀರೋ ಅದೆಲ್ಲ ಆಮೇಲಿನ ಮಾತು. ಆದರೆ ಈಗ ನೀವು ಇವರನ್ನ ಹುಷಾರಾಗಿ ನೋಡ್ಕೋಬೇಕು. ನೋಡಿ, ಇವರಿಗೆ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಇದೆ, ಅದಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀನಿ. ಅದನ್ನು ಟೈಮಿಗೆ ಕೊಡಬೇಕು, ಜೊತೆಗೆ ಫ್ರೂಟ್ ಸಹ ಕೊಡಬೇಕು. ಡಾಕ್ಟರ್, ಕ್ಯಾಲ್ಸಿಯಂ ಕಮ್ಮಿ ಆದರೆ ಇನ್ನು ಅಂತ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಏನಿಲ್ಲ, ಸ್ವಲ್ಪ ವೀಕ್ ಆಗ್ತಾರಷ್ಟೇ. ಅದಕ್ಕೆ ನಾನು ಟ್ಯಾಬ್ಲೆಟ್ಸನ್ನು ಬರ್ಕೊಡ್ತೀನಿ. ಯಾವ ಸಮಯದಲ್ಲಿ ಯಾವ ಟ್ಯಾಬ್ಲೆಟನ್ನು ಕೊಡಬೇಕು, ಹೆಲ್ತನ್ನು ಯಾವ ರೀತಿ ನೋಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ನಾನು ಡೀಟೇಲಾಗಿ ಬರ್ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಖಂಡಿತ ಡಾಕ್ಟ್ರೇ, ನೀವೇನು ಹೇಳ್ತೀರೋ ಅದೆಲ್ಲ ಮಾಡ್ತೀವಿ. ನಮ್ಮ ಸೊಸೆನ ನಾವೆಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ಒಟ್ಟಿನಲ್ಲಿ ತಾಯಿ ಮಗು ಆರಾಮಾಗಿದ್ರೆ ಸಾಕು. ಈ ಮಗು ಬಗ್ಗೆ ನೀವೆಲ್ಲ ಇಷ್ಟೊಂದು ಕೇರ್ ತಗೋತಿದ್ದೀರಿ ಅಂದರೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ನೀವೆಲ್ಲ ತೋರಿಸ್ತಿರೋ ಅಫೆಕ್ಷನ್ನು, ಕನಸನ್ನು ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ.
ನೋಡಮ್ಮ ಜಾಹ್ನವಿ, ನಿನ್ನ ಮಗು ಬಗ್ಗೆ ಇವರೆಲ್ಲರಿಗೂ ಎಂತಹ ನಿರೀಕ್ಷೆ ಇದೆ ಅಲ್ವಾ? ನೋಡು, ಒಂದು ಒಳ್ಳೆ ಆರೋಗ್ಯವಂತ ಮಗುವನ್ನು ಹೆತ್ಕೊಡೋದು ನಿನ್ನ ಜವಾಬ್ದಾರಿ. ಓಕೆ ಡಾಕ್ಟರ್. ಬರ್ತೀವಿ ಡಾಕ್ಟ್ರೆ. ಬಾಮ್ಮ ಜಾಹ್ನವಿ. ಜಾನು, ಶ್ರೀ, ನೀನು ಅತ್ತೆಂದ್ರು ಎಲ್ಲ ಹುಟ್ಟೋ ಮಗು ಮೇಲೆ ಎಷ್ಟು ಆಸೆ ಕನಸುಗಳು ಕಟ್ಕೊಂಡಿದ್ದೀರಾ. ಆದರೆ ಏನಾದ್ರೆ? ಹುಟ್ಟಾನೆ ನಾನು ನಮ್ಮಮ್ಮನ ಕಳ್ಕೊಂಡೆ. ಅವರಿಗೆ ನನ್ನನ್ನು ಎತ್ತಾಡ್ಸೋಕ್ಕೆ ಅವಕಾಶನೇ ಸಿಗಲಿಲ್ಲ. ಅದೇ ರೀತಿ ನನ್ನ ವಿಷಯದಲ್ಲೂ ಆಗಿಬಿಟ್ರೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ಜಾನು? ನಿನ್ಗೇನು ಆಗಲ್ಲ. ಪ್ಲೀಸ್ ಇನ್ನೊಂದ್ಸಲ ಈ ಥರ ಮಾತಾಡ್ಬೇಡ. ನನಗೆ ಸಹಿಸ್ಕೊಳಕ್ಕಾಗಲ್ಲ. ಸಾರಿ ಶ್ರೀ, ಒಂದೊಂದು ಸಲ ಈ ಥರ ಥಾಟ್ಸ್ ಬಂದುಬಿಡುತ್ತೆ. ಒಂದು ವೇಳೆ ಈ ಥರ ಸಂದರ್ಭ ಬಂದರೆ ಜಾನು, ನನ್ನ ಪ್ರಾಣ ಕೊಟ್ಟಾದರೂ ಸರಿ, ಮಗುಗೆ ಜನ್ಮ ಕೊಡ್ತೀನಿ. ನನಗೆ ಚೆನ್ನಾಗಿ ಗೊತ್ತು ನೀವೆಲ್ಲರೂ ಅದನ್ನು ನನಗಿಂತ ಚೆನ್ನಾಗಿ ನೋಡ್ಕೋತೀರಾ ಅಂತ. ಬೇಡ ಜಾನು, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ಮೊದಲು ಈ ಯೋಚನೆನ ನಿನ್ನ ಮನಸ್ಸಿಂದ ತೆಗೆದು ಹಾಕು. ಆ ಥರದಕ್ಕೆ ಅವಕಾಶ ನಾನು ಮಾಡಿಕೊಡಲ್ಲ. ಅದೇನೂ ಆಗದೆ ಇರಲಿ ಅಂತಾನೆ ನಾವು ಮನೇಲಿ ಹೋಮ ಮಾಡಿಸ್ತಿರೋದು. ಎಲ್ಲ ಒಳ್ಳೇದಾಗುತ್ತೆ, ನಂಬಿಕೆ ಇಡು. ಸಾರಿ ಶ್ರೀ, ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ. ಗುಡ್ ಗರ್ಲ್.